ಎಲ್ರಿಗೂ ನಮಸ್ಕಾರ. ಪಂಚಮಿ ಲಾಗ್ಗೆ ಸ್ವಾಗತ. ಇವತ್ತು ನಾನು ಬಂದು ನಮ್ಮನೆ ಇರುವಂಥ ಟಿ ವಿ ಎಸ್ ಎಲೆಕ್ಟ್ರಿಕಲ್ ಸ್ಕೂಟರ್ ಬಗ್ಗೆ ಒಂದು ರಿವ್ಯೂ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸುಮಾರು 10 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀವಲ್ಲ, ಅದರಲ್ಲಿ ನಮಗಾಗಿರೋ ಅನುಭವಗಳ ಬಗ್ಗೆ ನಿಮಗೆ ಹೇಳ್ತೀನಿ. ಇವತ್ತು ಎಲೆಕ್ಟ್ರಿಕಲ್ ಸ್ಕೂಟರ್ ತೊಗೋಬೇಕಂದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀವಲ್ವ, ಹೇಗಿರುತ್ತೋ ಏನೋ, ಅದರಲ್ಲಿ ಲೈಫ್ ಇದೆಯೋ ಇಲ್ವೋ, ಅಷ್ಟು ಇನ್ವೆಸ್ಟ್ಮೆಂಟ್ ಯಾಕೆ ಮಾಡಬೇಕು, ಮತ್ತು ಅದರಲ್ಲಿ ಸುಮಾರು ವೆರೈಟೀಸ್ ಎಲ್ಲ ಇದೆಯಲ್ಲ, ಯಾವ ಥರ ಇರುತ್ತೆ. ಈ ಸ್ಕೂಟರ್ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ನಾನು ಹೇಳ್ತೀನಿ. ಈ ಸ್ಕೂಟರ್ ಬಂದು ಟಿ ವಿ ಎಸ್ ಐಕ್ಯೂ ಎಲೆಕ್ಟ್ರಿಕ್. ಈ ಸ್ಕೂಟರು ಬ್ಯಾಕ್ ಸ್ಪೇಸ್ ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ. ನೋಡೋಕೆ ಮಾತ್ರ ಲುಕ್ ವೈಸ್ ತುಂಬ ಚೆನ್ನಾಗಿದೆ. 7 ಇಂಚಸ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಮತ್ತು ನೋಡಿ, ಅದಕ್ಕೆ ಕೀ ಈ ಕಡೆ ಹಾಕೋದು, ಮತ್ತು ಇದು ಚಾರ್ಜರ್ ನೀವು ನೋಡ್ತಾ ಇರೋದು. ಮತ್ತು ಇದು ಡಿಸ್ಪ್ಲೇ. ನಾವು ಗಾಡಿ ಸ್ಟಾರ್ಟ್ ಮಾಡಬೇಕಂದ್ರೆ ಮೊದಲು ಸ್ಟ್ಯಾಂಡ್ ಎತ್ತಿದ್ರೇನೆ ಅಲ್ಲಿ ನಮಗೆ ತೋರಿಸುತ್ತೆ ನೋಡಿ. ಸ್ಟ್ಯಾಂಡ್ ಎತ್ತಿಲ್ಲ ಅಂದರೆ ಅದು ತೋರಿಸಲ್ಲ ಡಿಸ್ಪ್ಲೇಯಲ್ಲಿ. ಆವಾಗ ಬ್ರೇಕ್ ಒಂದು ಕಡೆ ಮತ್ತು ಸ್ಟಾರ್ಟರ್ ಒಂದು ಕಡೆ ಇಟ್ಕೊಂಡ್ರೆ ಈ ಥರ ಎಕೋ ಮೋಡ್ ಅಂತ ತೋರಿಸುತ್ತೆ. ಫಸ್ಟು ಎಕೋ ಮೋಡಲ್ಲಿ ಸ್ವಲ್ಪ ಸ್ಪೀಡ್ ಕಮ್ಮಿ ಇರುತ್ತೆ. ನಮಗೆ ಪವರ್ ಮೋಡಲ್ಲಾದರೂ ಹೋಗ್ಬೋದು, ಸ್ವಲ್ಪ ಚಾರ್ಜರ್ ಸೇವ್ ಆಗಲಿ ಅಂದರೆ ಎಕೋ ಮೋಡಲ್ಲಿ ಹೋಗ್ಬೋದು ನಾವು. ಎಕೋ ಮೋಡ್ ಸ್ಪೀಡ್ ಬಂದು 50 ಕಿಲೋಮೀಟರ್ಸ್ ಇರುತ್ತೆ. ಮತ್ತು ಪವರ್ ಮೋಡು ಸ್ಪೀಡ್ ಬಂದು 78 ಕಿಲೋಮೀಟರ್ಸ್ ಇರುತ್ತೆ. ಅಕಸ್ಮಾತ್ ನಾವು ತುಂಬ ದೂರ ಜರ್ನಿ ಮಾಡ್ತಾಯಿದ್ದೀವಿ, ಸ್ವಲ್ಪ ಚಾರ್ಜರ್ ಕಮ್ಮಿ ಇದೆ ಅಂತ ಅಂದಾಗ ಎಕೋ ಮೋಡಲ್ಲಿ ಒಂದು 5 ಕಿಲೋಮೀಟರ್ಸ್ ಎಕ್ಸ್ಟ್ರಾ ಹೋಗ್ಬೋದು ನಾವು ಆ ಮೋಡಲ್ಲಿ ಹೋದರೆ. ಅದಕ್ಕೆ ಯೂಸ್ ಆಗುತ್ತೆ. ಅದು ಚಾರ್ಜರ್ ಸೇವಿಂಗಿಗೋಸ್ಕರ ಅದನ್ನು ಯೂಸ್ ಮಾಡ್ತೀವಿ ಅಷ್ಟೇ. ಮತ್ತು ಚಾರ್ಜರ್ ಪಿನ್ ಯಾವ ರೀತಿ ಹಾಕೋದು ಅಂತ ನೋಡಿ ಇಲ್ಲಿ ಈ ಥರ ಇರುತ್ತೆ ನೋಡಿ. ಅದೆರಡು ಬಟನ್ಗಳಿರುತ್ತಲ್ಲ, ಆ ಚಾರ್ಜರ್ ಪಿನ್ ಬಟನ್ ಅದಕ್ಕೆ ನೀಟಾಗಿ ಕುತ್ಕೋಬೇಕು. ಆವಾಗ ಅದು ಅದಾಗದೇ ಕುತ್ಕೊಳ್ಳುತ್ತೆ, ಸೆಟ್ ಆಗುತ್ತೆ. ಮತ್ತು ನಾವು ಪಿನ್ ಹಾಕ್ಬೇಕಾದ್ರೆ ಸ್ವಲ್ಪ ಅಳಾಡಿಸಿ ಮತ್ತು ಹೆಂಗೆ ಬೇಕು ಹಂಗೆ ರಫ್ ಆಗೆಲ್ಲ ಹಾಕೋಂಗಿಲ್ಲ. ಅದು ಪಿನ್ ಹಾಳಾದರೆ ಮತ್ತೆ ಹೊಸ ಪಿನ್ ಹಾಕಿಸ್ಬೇಕಾಗುತ್ತೆ, ಸ್ವಲ್ಪ ಕಷ್ಟ ಇದೆ. ಮತ್ತು ಡಿಕ್ಕಿ ಸ್ಪೇಸ್ ನೋಡೋಣ. ಡಿಕ್ಕಿ ಸ್ಪೇಸ್ ತುಂಬ ಚೆನ್ನಾಗಿದೆ. ತೆಡಿ ಚಾರ್ಜರ್ ಈ ಥರ ಇರುತ್ತೆ. ಮತ್ತು ಮೋಟಾರ್ ಬಂದು ನೋಡಿ ಇಲ್ಲಿ ಬ್ಯಾಕ್ ಸೈಡಲ್ಲಿರುತ್ತೆ. ಇಲ್ಲಿ ಬ್ಯಾಟ್ರಿ ಬಂದು ಫ್ರಂಟ್ ಸೈಡಲ್ಲಿರುತ್ತೆ. ಆಮೇಲೆ ಈ ಒಂದು ಸರಿ ಫುಲ್ಲು ನಾವು ಚಾರ್ಜರ್ ಮಾಡ್ತೀವಿ, 100% ಚಾರ್ಜರ್ ಮಾಡ್ತೀವಿ ಅಂತಂದರೆ ನಾವು 5.5 hours ಟೈಮ್ ತೊಗೊಳುತ್ತೆ. ಮತ್ತು ಫುಲ್ ಚಾರ್ಜರ್ ಆದರೆ 104 ಕಿಲೋಮೀಟರ್ಸ್ ಬರುತ್ತೆ. ನಾವು ಯೂಸ್ ಮಾಡಿದ್ದೀವಿ, ಪಕ್ಕ 100 ಕಿಲೋಮೀಟರ್ ಬರುತ್ತೆ, ಅದರಲ್ಲಿ ಯಾವುದೇ ಥರ ಡೌಟ್ ಇಲ್ಲ. ಮತ್ತು ವೀಲ್ ಬಂದು 12 ಇಂಚಸ್ ಇರುತ್ತೆ. ಮತ್ತು ಇದು ಡಿಸ್ಪ್ಲೇ ಫ್ರಂಟಲ್ಲಿರುತ್ತೆ. 7 ಇಂಚಸ್ ಅಷ್ಟು ಸ್ಪೇಸ್ ಇದೆ. ತುಂಬ ಚೆನ್ನಾಗಿದೆ ಮಾತ್ರ. ನಾವು ಒಂದು ವೇಳೆ ನಮ್ಮದು ಫೋನ್ ಒಡೆದೋಯ್ತು ಅಥವಾ ಫೋನ್ ಡಿಸ್ಪ್ಲೇ ಹೋಗಿದೆ, ಕಾಣಿಸ್ತಾ ಇಲ್ಲ, ಏನೇ ಪ್ರಾಬ್ಲಮ್ ಇದ್ದರೂ ಇದಕ್ಕೆ ಬ್ಲೂಟೂತಲ್ಲಿ ನಾವು ಸೆಟ್ ಮಾಡ್ಕೊಂಡು ಇದನ್ನು ಯೂಸ್ ಮಾಡ್ಕೋಬೋದು. ಫೋನ್ ಬಂದರೂ ಕೂಡ ಇದರಲ್ಲೇ ನಾವು ಹೆಡ್ಫೋನ್ ಹಾಕ್ಕೊಂಡು ನಾವು ರಿಸೀವ್ ಮಾಡ್ಕೋಬೋದು. ನೋಡಿ, ಈ ಡಿಸ್ಪ್ಲೇ ಎಲ್ಲ ತೋರಿಸುತ್ತೆ, ಟೈಮು, ಮತ್ತು ಯಾವ ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ, ಎಷ್ಟು ಕಿಲೋಮೀಟರ್ ಓಡಿದೆ ನಮ್ಮ ಗಾಡಿ, ಯಾವ ಮೋಡಲ್ಲಿದೆ, ಇವತ್ತಿನ ಡೇಟ್ ಏನು, ಮತ್ತು ಇವಾಗ ನಾವು ಗಾಡಿ 4000 ಕಿಲೋಮೀಟರ್ ಆದಮೇಲೆ ಮತ್ತೆ ಸರ್ವಿಸಿಗೆ ಕೊಡಬೇಕು. ಅಕಸ್ಮಾತ್ ನಾವು ಸರ್ವಿಸಿಗೆ ಕೊಟ್ಟಿಲ್ಲ ಅಂದರೆ ಅದರಲ್ಲಿ ಬರ್ತಿರುತ್ತೆ ಓವರ್ಲೋಡ್ ಅಂತ. ಫೋನಲ್ಲಿ ಏನು ಫೆಸಿಲಿಟಿಗಳಿದೆಯೋ ಎಲ್ಲ ಇರುತ್ತೆ ಇದರಲ್ಲಿ. ಮತ್ತು ನೋಡಿ, ಅದರಲ್ಲಿ ಮೆನ್ಯೂ ಇರುತ್ತೆ. ಆ ಮೆನ್ಯೂನಲ್ಲಿ ಜನರಲ್ ಸೆಟ್ಟಿಂಗು ಮತ್ತು ಬ್ಲೂಟೂತು, ಮೈ ವೆಹಿಕಲ್ಲು, ಪ್ರೈವಸಿ, ಇಷ್ಟೂ ಆಪ್ಷನ್ಸ್ ಇರುತ್ತೆ. ನೀಟಾಗಿ ನಾವು ಸೆಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಡಿಸ್ಪ್ಲೇ ಅಂತೂ ಸೂಪರಾಗಿದೆ, ಫೋನ್ ಥರನೇ ಇದೆ ಸೇಮ್. ಚೆನ್ನಾಗಿದೆ, ಯೂಸ್ ಮಾಡಿ ನೋಡಿ, ಈ ಥರ ಇದೆ. ಮತ್ತು ಇದಿಷ್ಟು ಪ್ಲಸ್ ಪಾಯಿಂಟ್ ಹೇಳಿದ್ಮೇಲೆ ಒಂದು ಮೈನಸ್ ಪಾಯಿಂಟ್ ಆದರೂ ಇರಲೇಬೇಕಲ್ವ. ನಾವೀಗ ಅನುಭವಿಸಿರೋದ್ರಲ್ಲಿ 4000 ಕಿಲೋಮೀಟರ್ ಆಗ್ತಿದ್ದಂಗೆ ನಾವು ಸರ್ವಿಸಿಗೆ ಕೊಡಲೇಬೇಕು. ಸರ್ವಿಸಿಗೆ ಕೊಟ್ಟಿಲ್ಲ ಅಂದರೆ 1-2 ಡೇಸ್ ಓಡಿಸ್ಬೋದು, ಫುಲ್ಲು ಗಾಡಿ ಶೇಕ್ ಆಗುತ್ತೆ. ಬ್ರೇಕು ಹ್ಯಾಂಡಲ್ ಎಲ್ಲ ಡಗಡಗ ಅಂತ ಸೌಂಡ್ ಆಗ್ತಾ ಇರುತ್ತೆ. ಮತ್ತು ಎಲ್ಲಿ ನಿಂತೋಗುತ್ತೆ ಗೊತ್ತಾಗಲ್ಲ. ಅಂದರೆ ನಿಂತೋಗುತ್ತೆ ಮತ್ತು ನಾವು ಸ್ಟಾರ್ಟ್ ಮಾಡ್ಬೋದು, ಇನ್ನು ಫುಲ್ಲು ನಿಂತೋಗ್ಬಿಡಲ್ಲ ಗಾಡಿ, ಆ ಥರ ಇರುತ್ತೆ. ಆಮೇಲೆ ಒಂದು ತಿಂಗಳಿಗೆ ನಾವು 4000 ಕಿಲೋಮೀಟರ್ಸ್ ಓಡಿಸ್ತೀವಿ ಅಂತಂದರೆ ಮಿನಿಮಮ್ ಅಂದರೂ ಕರೆಂಟ್ ಚಾರ್ಜ್ ಬಂದು 500 - 600 ರೂಪೀಸ್ ಬರುತ್ತೆ ಅಷ್ಟೇ. ಬೇರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಇದರಲ್ಲಿ. ಚೆನ್ನಾಗಿದೆ ಗಾಡಿ. 100 ಕಿಲೋಮೀಟರ್ಸ್ ಮಾತ್ರ ಹೋಗಿ ಬರ್ಬೋದು. ಆಮೇಲೆ ಸ್ವಲ್ಪ ಹಪ್ಪಿದೆ ಮತ್ತು ನಾವು ಲಗೇಜ್ ಜಾಸ್ತಿ ತೊಗೊಂಡು ಹೋಗ್ತಾ ಇದ್ದೀವಿ ಅಂದಾಗ 5 ಪಾಯಿಂಟ್ಸ್ ಕಮ್ಮಿ ಆಗೋದು ಚಾನ್ಸಸ್ ಇರುತ್ತೆ. ಅಷ್ಟೊಂದು ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. 5 ಕಿಲೋಮೀಟರ್ಸ್ ಕಮ್ಮಿನೇ ಟಾರ್ಗೆಟ್ ಇಟ್ಕೊಂಡು ನಾವು ಹೋಗಬೇಕಾಗುತ್ತೆ.
ನೋಡಿ ಡಿಸ್ಪ್ಲೇ ತುಂಬ ಚೆನ್ನಾಗಿದೆ. ಅದು ಬಿಟ್ಟು ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಮೆನು ಈ ಥರ ಕಾಣಿಸುತ್ತೆ, ಈ ಥರ ಸೆಟ್ ಮಾಡ್ಕೋಬೋದು. ಓವರಾಲ್ ಗಾಡಿ ಬಗ್ಗೆ ಹೇಳಬೇಕಂದ್ರೆ ಸೂಪರಾಗಿದೆ. ಆದರೆ ಎಷ್ಟು ವರ್ಷ ಬರುತ್ತೆ ಏನು ಅದು ನಮಗೆ ಗೊತ್ತಿಲ್ಲ. ಈಗ ನಾವು ಉಪಯೋಗಿಸಿರೋ 10 ತಿಂಗಳಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ, ಎಲ್ಲರೂ ಉಪಯೋಗಿಸ್ಬೋದು. ಇದ್ರ ಕಾಸ್ಟ್ ಬಂದು ₹1,60,000 ಆಗುತ್ತೆ. ನೋಡಿ ಲುಕ್ ವೈಸ್ ಅಂತೂ ವೆರಿ ಸ್ಮಾರ್ಟ್, ಸೂಪರಾಗಿದೆ. ನೀವು ಯೂಸ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ನಮಸ್ಕಾರ.